ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಅಣ್ಣ ನನಗೆ ಕೆಲಸ ಮಾಡು ಅಂತ ಹೇಳ್ತಿದ್ದಾನೆ ಸರ್. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನೀವೊಂದು ಕೆಲಸ ಕೊಡ್ಲೇಬೇಕು. ಇಲ್ಲಿ ಯಾವ್ದು ಕೆಲಸ ಇಲ್ವಲ್ಲಪ್ಪ. ಇಲ್ಲ, ನೀವು ಕೆಲಸ ಕೊಡ್ಲೇಬೇಕು. ಇಲ್ಲಿ ಯಾವ್ದು ಕೆಲಸ ಇಲ್ಲ ನೋಡಿ, ದೊಡ್ಡ ಮನಸ್ಸು ಮಾಡಿ ಸರ್. ಹೋಗ್ಲಿ, ಒಂದು ಚಾಕ್ಲೇಟ್ ಇದ್ರೆ ಕೊಡಿ. ಕೊಡ್ತೀಯಾ? ಕೆಲಸ ಇದ್ರೆ ತಾನೇ ದುಡ್ಡು ಸಿಗೋದು, ಇಲ್ದ್ರೆ ದುಡ್ಡು ಯಾರು ಕೊಡ್ತಾರೆ? ನಮಸ್ಕಾರ ಸರ್. ಬಟ್ಟೆ ಹೊಲಿಬೇಕಾಯ್ತಾ? ಹೊಟ್ಟೆ ಬೆಳಿಬೇಕು, ಅದಕ್ಕೋಸ್ಕರ ಒಂದು ಕೆಲಸ ಬೇಕು. ಕೆಲಸನ? ನಾನೇ ಕೆಲಸ ಇಲ್ಲದೆ ಕೂತಿದ್ದೀನಿ, ನಿನ್ಗೆಲ್ಲಿಂದ ಕೊಡ್ಲಿ? ನಿಮ್ಗೆ ಕೆಲಸ ಇಲ್ವಾ? ನನ್ಗೂ ಕೆಲಸ ಇಲ್ಲ, ನಿಮ್ಗೂ ಕೆಲಸ ಇಲ್ಲ. ನೋಡೋಕ್ ನನ್ ತರಾನೇ ಇದೀರ. ಬನ್ನಿ ನನ್ ಜೊತೆ ಹೋಗೋಣ. ಬಿಡೆ ಕೈನಾ, ಹೋಗಿ ಆಚೆ. ಬಂದ್ಬಿಟ್ಟ ಬೆಳಗ್ಗೆ. ಹೋಗ್ ಮಾತ್ರ ಚೆನ್ನಾಗಾಗ್ತಾನೆ, ತಡಿಯ. ಅಕ್ಕಿ ಹೇಗೆ ಕೆಜಿ? 4.25. ಸ್ವಲ್ಪ ಚೆನ್ನಾಗಿರೋದು? ಚೆನ್ನಾಗಿರೋದು 6 ರೂಪಾಯಿ. ಸೋಪ್ 4.25. ಬ್ಯಾಗು 9 ರೂಪಾಯಿ. ಊದಿನ ಕಡ್ಡಿ? ನಿನ್ಗೇನೇ ಬೇಕು? ಕೆಲಸ ಬೇಕು. ಕೆಲಸ ಇಲ್ಲಪ್ಪ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನೋಡಿ ಸರ್, ಒಂದು ಕೆಲಸ ಕೊಡಿ. ಹೋಗ ಅಂದ್ರೆ ನೋಡಿ ಸರ್. ಹೋಗ ಅಂದ್ರೆ ಇವನು ಸಿಡುಕ್ ಮಳೆ ಸಿದ್ದಪ್ಪ ಕೋಪಿಸ್ಕೊಳ್ತಾನೆ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಬೇಕಾಯ್ತು? ಶೂಸ್ ಬೇಕಾಯ್ತಾ? ಶೂ ಮಾರೋ ಕೆಲಸ ಇದ್ರೆ ಬೇಕಾಗಿ. ಕೆಲಸ ಇಲ್ಲ ರೀ. ನೋಡಿ, ದೊಡ್ಡ ಮನಸ್ಸು. ಕೆಲಸ ಇಲ್ಲ ರೀ. ನಮ್ಮ ಅಣ್ಣ ಬೈತಾನೆ ಸರ್. ಕೆಲಸ ಇಲ್ಲ ರೀ. ನೋಡಿ ಸರ್. ಕೆಲಸ ಇಲ್ಲ. ಇಟ್ಕೊಂಡಾದ್ರೂ ಒಂದು ಕೆಲಸ. ಹೊರಗೆ ಬೆಳಗ್ಗೆ ತಲೆ ತಿನ್ಬೇಡ. ರೋಪ್ ಮಾತ್ರ ಎಲ್ರೂ ಚೆನ್ನಾಗ್ ಆಗ್ತಾರೆ, ಕೆಲಸ ಕೇಳಿದ್ರೆ ಮಾತ್ರ ಯಾರು ಕೊಡೋದಿಲ್ಲ. ನನ್ಗೆ ಯಾಕೆ ಯಾರು ಕೆಲಸ ಕೊಡೋದಿಲ್ಲ? ನಿಮಗೆ ಕೆಲಸ ತಾನೇ, ನಾನ್ ಕೊಡ್ತೀನಿ. ನೀವ್ ನನ್ ಕೆಲಸ ಕೊಡ್ತೀರಾ? ಆಗಲ್ಲ ಅನ್ಬಾರ್ದು. ಇಲ್ಲ, ನಿಜವಾಗ್ಲು? ನಿಜವಾಗ್ಲು ಖಂಡಿತ. ನಿಮ್ಮ ಅಪ್ರಾಣೆ. ಕೂತ್ಕೊಳ್ಳಿ. ಈಗ ನಾನೇನ್ ಮಾಡ್ಬೇಕು? ನೀವು ನನ್ನ ಲವ್ ಮಾಡ್ಬೇಕು. ಲವ್ ಅಂದ್ರೆ? ಲವ್ ಅಂದ್ರೆ ಪ್ರೀತಿ. ಪ್ರೀತಿ ಅಂದ್ರೆ? ಪ್ರೇಮ. ಅದೇ ನಮ್ಮನೆ ಪಕ್ಕದ ಮನೆ ಇದ್ದಲ್ಲ ಪ್ರೇಮ, ಅವಳ? ಮತ್ತೆ ಪ್ರೇಮ. ಪ್ರೇಮ? ಓ ಪ್ರೇಮ. ಮಾಡ್ತೀರಿ. ನನಗೆ ನಾಚಿಕೆ ಆಗುತ್ತೆ, ಭಯ ಆಗುತ್ತೆ. ಮಾಡ್ತೀನಿ. ಅಯ್ಯೋ, ಹಾಗಲ್ಲ. ಮತ್ತಿನ್ ಹೇಗೆ? ಮತ್ತೆ ಅಯ್ಯಯ್ಯೋ, ಯಾರಾದ್ರೂ ಕಾಪಾಡಿ. ಇವ್ರು ಏನೇನೋ ಮಾಡ್ತಿದ್ದಾರೆ, ಯಾರಾದ್ರೂ ಕಾಪಾಡಿ. ಅಯ್ಯಪ್ಪ, ಈ ಕೆಲಸ ಮಾತ್ರ ಬೇಡಪ್ಪ. ಬೇರೆ ಯಾವ ಕೆಲಸ ಆದ್ರೂ ಪರವಾಗಿಲ್ಲ. ಕೆಲಸ ಬೇಕಾ ನಿನ್ಗೆ? ಸೋಮಣ್ಣ, ಕೆಲಸ ಬೇಕಂತ ಇವನಿಗೆ. ಬಾರೋ ಇಲ್ಲಿ. ಕೆಲ್ಸ ನಾನ್ ಕೊಡ್ತೀನಿ. ಕೆಲಸ ನೀವು ಕೊಡ್ತೀರಾ? ನಾನ್ ಹೇಳ್ದಂಗ್ ಮಾಡ್ತೀಯಾ? ಇದು 100 ರೂಪಾಯಿ. ಇದನ್ನ ಬಾಯಲ್ಲಿ ಕಚ್ಕೊಂಡ್ ತೆಗಿಬೇಕು. ತೆಗಿದ್ರೆ 100 ರೂಪಾಯಿನೂ ಕೊಡ್ತೀನಿ, ಕೆಲ್ಸನೂ ಕೊಡ್ತೀನಿ. ಹಂಗಲ್ಲ, ಕೈ ಹಿಂದೆ ಕಟ್ಕೊಂಡು ಬಗ್ಗಿ ಬಾಯಲ್ಲಿ ಕಚ್ಕೊಂಡು ತೆಗೆದು ತೋರಿಸ್ಬೇಕು. ನೀವು ತೆಗೀರಿ ನೋಡೋಣ. ಕೆಲ್ಸ ಬೇಕಾಗಿರೋದು ನಿಂಗ ಬೇಕಪ್ಪ. ಬಗ್ಗಿ ತೆಗೆದು ತೋರ್ಸು. ಕೆಲ್ಸ ಬೇಕಾ? ತೆಗಿ. ಕೆಲ್ಸ ಬೇಕಾ? ತೆಗಿಯಪ್ಪ. ತೆಗಿ.
ನಿನಗೇನು ವಯಸ್ಸಾಗಿಲ್ವಾ? ನೀನೇನು ಎಳೆ ಮಗುನ? ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋ, ಬದುಕೋ ದಾರಿ ನೋಡ್ಕೋ. ಕೆಲಸ ಬೇಕಾ? ತೆಗಿಯಪ್ಪ, ತೆಗಿ. ಹೋ. ಶಿವು, ನಾಚಿಕೆ ಆಗಲ್ಲ ನಿಮ್ಗೆ? ಬುದ್ಧಿ ಬೆಳೆದೇ ಇರೋ ಮನುಷ್ಯನ್ ನೋಡಿ ಪಶ್ಚಾತ್ತಾಪ ಪಡೋದ್ಬಿಟ್ಟು ಹಾಸ್ಯ ಮಾಡ್ತೀರಾ? ಇದೇನಾ ನೀವು ಓದಿ ವಿದ್ಯಾವಂತರ ಕಲ್ತಿರೋದು? ಶಿವು, ಏನೋ ಮಾಡ್ತಿದ್ಯಾ? ನಾನು ಕೆಲ್ಸ ಕೇಳೋಕ್ ಬಂದೆ. ಇದನ್ ತೆಗೆದ್ರೆ ಕೆಲ್ಸ ಕೊಡ್ತೀನಿ ಅಂತ ಹೇಳಿದ್ರು. ಈ ಕುಡುಕರು ನಿನ್ಗೆ ಏನ್ ಕೆಲಸ ಕೊಡ್ತಾರೋ? ನಡಿ ಮನೆಗೆ ಹೋಗೋಣ. ನನಗ್ ಕೆಲ್ಸ ಬೇಕು. ಇಷ್ಟ ದಿನ ಇಲ್ದೇ ಇರೋ ಕೆಲಸ ಇವತ್ತು ಯಾಕೋ ಬೇಕು? ನಮ್ಮ ಅಣ್ಣ ಹೇಳ, ನಿನ್ಗೇನು ವಯಸ್ಸಾಗಿಲ್ವಾ? ನೀನಲ್ಲಿ ಎಳೆ ಮಗುನ, ನಿನ್ ಕಾಲ್ ಮೇಲೆ ನೀನು ಯಾವಾಗ ನಿಂತ್ಕೊಳ್ಳೋದು ಅಂತ ಬೈದ. ಹೋಗೋಣ ನಡಿ, ಹೋಗೋಣ ನಡಿ. ಅವನು ವಯಸ್ಸಾಗಿದೆ ಅನ್ನೋದು ಈಗ್ಲಾದ್ರೂ ಗೊತ್ತಾಯ್ತಾ ನಿನಗೆ? ಅವನ್ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತಿದ್ರೆ ನಿನ್ ಪೌಲ್ಟ್ರಿನಲ್ಲೇ ಒಂದ್ ಕೆಲಸ ಕೊಡು. ನಾನ್ ಯಾಕೆ ಅವನ ಕೆಲ್ಸಕ್ಕೆ ಹೋಗು ಅಂತ ಹೇಳಿ? ನೀನೇ ಹೇಳ್ದಿಂತಲ್ಲ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋ ಅಂತ. ಅದಕ್ಕೇನಾಯ್ತು ಈಗ? ಇನ್ನೇನಾಗ್ಬೇಕು? ಇವನ್ ಬಾರ್ಗ್ ಹೋಗಿ ಕೆಲಸ ಕೇಳಿದಾನೆ. ಅಲ್ಲಿರೋರು ಇವನಿಗೆ ಬುದ್ಧಿ ಇಲ್ಲ ಅಂತ ತಿಳ್ಕೊಂಡು 100 ರೂಪಾಯಿ ನೋಟ್ನ ನೆಲದ ಮೇಲೆ ಬಿಸಾಕಿ ನಾಯಿ ಹಾಗೆ ಬಾಯಿನಲ್ಲಿ ಎತ್ತು ಅಂತ ಗಲಾಟೆ ಮಾಡ್ತಿದ್ರು. ಅಲ್ಲಿ ಇವನ್ ನೋಡಿ ನನಗಂತೂ ಹೊಟ್ಟೆ ಹುರಿದೋಯ್ತು. ಶಿವು, ಯಾಕೋ ಹೀಗೆ ಮಾಡಿದೆ? ಈ ಪ್ರಪಂಚದಲ್ಲಿ ನಿನ್ನ ಒಂಟಿಯಾಗಿ ಬಿಟ್ಟು ಹೋಗೋಷ್ಟು ಕಟುಕ ಅಂತ ತಿಳ್ಕೊಂಡೆ ನನ್ನ. ಇಲ್ಲ ಶಿವು, ಇಲ್ಲ. ನಾನು ನಿನ್ ಬೈದ್ರೆ ಅದು ಕೋಪದಿಂದ ಅಲ್ಲ ಕಣೋ, ಪ್ರೀತಿಯಿಂದ. ನೀ ನನ್ನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅನ್ನೋ ನೋವಿನಿಂದ. ಶಿವು, ಖಂಡಿತ ನಾನು ಕಾಶಿಗೆ ಹೋಗಲ್ಲಪ್ಪ. ನಿನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನೀನ್ ನನ್ ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ? ಇಲ್ಲಪ್ಪ. ಅಮ್ಮನಾಣೆಗೂ ಹೋಗಲ್ಲ. ಶಂಕರ್, 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 ಏನಿದು? ಬಿಡಿ ನನ್ನ, ಬಿಡಿ ನನ್ನ. ನೀವು ಕಾಪಾಡ್ತೀನಿ ಅಂತ ಹೇಳೋ ತನಕ ನನ್ ಬಿಡೋಲ್ಲ. ಆಯ್ತು ಬಿಡಿ. ಯಾಕೆ ಓಡ್ ಬಂದ್ರಿ? ಭಯ. ಭಯನಾ? ಅಂತದೇನಾಗಿದೆ ಈಗ? ರೌಡಿಗಳ ಎಲ್ಲಿ? ರೌಡಿಗಳು ನನ್ನ ಅಟ್ಟಿಸ್ಕೊಂಡು ಬಂದ್ರು. ಸುಧಾರಿಸ್ಕೊಂಡು ನಿಧಾನವಾಗಿ ಹೇಳಿ ಬನ್ನಿ. ನೀರು. ಈಗ ಹೇಳಿ ಏನಾಯ್ತು ಅಂತ. 4 ಜನ ರೌಡಿಗಳು ನನ್ ಚೇಸ್ ಮಾಡ್ಕೊಂಡು ಬಂದ್ರು. ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಓಡ್ ಬಂದೆ. ಬಂದಾಯ್ತಲ್ಲ, ಇನ್ನೇನು? ದಯವಿಟ್ಟು ನಾನ್ ಕರ್ಕೊಂಡು ಹೋಗಿ ನಮ್ಮ ಮನೆಗ್ ಬಿಟ್ಬಿಡ್ತೀರಾ ಪ್ಲೀಸ್? ಇಲ್ಲಿಗೆ ಬರೋದ್ರ ಬದಲು ನೇರವಾಗಿ ಮನೆಗೆ ಹೋಗೋದಾಗಿತ್ತಲ್ಲ. ನಾನೇನ್ ಮಾಡ್ಲಿ? ನಿಮ್ಮನೇನೆ ಮೊದ್ಲು ಸಿಕ್ಕಿದ್ದು. ಮಿಸ್ಟರ್ ಶಂಕರ್, ನಾನ್ ತುಂಬಾ ಹೆದರ್ಬಿಟ್ಟಿದ್ದೀನಿ. ಹೆಣ್ಣಿಗೆ ಮಾನನೇ ಮುಖ್ಯ. ಈ ಮಾತನ್ನ ನೀವ್ ಹೇಳ್ತಾ ಇದ್ದೀರಾ? ನಾನ್ ಹೇಳಿದ್ರೆ ತಾನೇ ನಿಮ್ಗೆ ಅರ್ಥ ಆಗೋದು. ದಯವಿಟ್ಟು ನನ್ನ ಮನೆಗ್ ತಲುಪಿಸ್ಬಿಡಿ. ನೋಡಿ, ರಸ್ತೆಲಿ ಬೇಕಾದ ಜನ ಓಡಾಡ್ತಾ ಇರ್ತಾರೆ. ನೀವು ಧೈರ್ಯವಾಗಿ ಹೋಗಿ. ದೇವ್ರು ನಿಮ್ಗಿಂಥ ಪರ್ಸನಾಲಿಟಿ ಕೊಟ್ಟಿರೋದು ದಂಡ. ಕೆಂಪ್ಗೆ ಒಳ್ಳೆ ಟೊಮೆಟೊ ಆಗಿದ್ದೀರಾ. ಏನ್ ಪ್ರಯೋಜನ? ನಾನು ಹೋಗ್ತೀನಿ. ಒಂದು ಸುಂದರವಾದ ಹೆಣ್ಣನ್ನ 4 ಜನ ರೌಡಿಗಳು ರೇಪ್ ಮಾಡಿ ಸಾಯಿಸ್ಬಿಟ್ರು ಅಂತ ನಾಳೆ ಪೇಪರ್ ನಲ್ಲಿ ಓದ್ತಿರಲ್ಲ, ಆಗ್ಲಾದ್ರೂ ನನಗೋಸ್ಕರ 4 ತೊಟ್ಟು ಕಣ್ಣೀರ್ ಬಿಡಿ ಅಷ್ಟೇ. ಮಿಸ್, ಆ ರೌಡಿಗಳು ಯಾರು ಅಂತ ತೋರಿಸಿ. ಬನ್ನಿ.
ಎಲ್ಲಿದ್ದಾರೆ ರೌಡಿಗಳು? ಎಲ್ಲಿದ್ದಾರೆ ರೌಡಿಗಳು? ರೌಡಿಗಳಿದ್ದಾರೆ ಅಂತ ಸುಳ್ಳು ಹೇಳಿ ನನ್ನ ಪಾರ್ಕ್ ಕರ್ಕೊಂಡ್ ಬಂದಿದ್ದೀರಾ? ಇಲ್ವಲ್ಲ, ರೌಡಿಗಳು ನಿಜವಾಗ್ಲೂ ಇದ್ದಾರೆ. ಎಲ್ಲಿ? ಇಲ್ಲಿ ನನ್ ಮನಸ್ಸಿನಲ್ಲಿರೋ ಆಸೆಗಳೇ ರೌಡಿಗಳು. ಅವರು ಪ್ರತಿ ಕ್ಷಣನೂ ನನ್ ಮೇಲೆ ದಾಳಿ ಮಾಡ್ತಾ ನಿಮ್ಮನ್ ಲವ್ ಮಾಡು ಅಂತ ಹಿಂಸೆ ಮಾಡ್ತಿದ್ದಾರೆ. ನಾನೇನ್ ಮಾಡ್ಲಿ? ಅದಕ್ಕೆ ನಿಮ್ಮನ್ ಪ್ರೀತಿಸೋಣ ಅಂತ ಇಲ್ಲಿ ಕರ್ಕೊಂಡ್ ಬಂದೆ. ನಿಮ್ಮ ಪ್ರೀತಿ